Hello dear students, I am Vinayak and first of all thank you very much for visiting my YouTube channel. ನಾವು ಹಿಂದಿನ ತರಗತಿಯಲ್ಲಿ ಅಥವಾ ಹಿಂದಿನ ಕ್ಲಾಸ್ನಲ್ಲಿ ಹೆರಾನ್ನ ಸೂತ್ರದ ಬಗ್ಗೆ ಇಂಟ್ರೊಡಕ್ಷನ್ ಪಾಠ ನೋಡಿದ್ವಿ. ಹಾಗಾದರೆ ಈ ಕ್ಲಾಸ್ನಲ್ಲಿ ನಾವು ಹೆರಾನ್ನ ಸೂತ್ರದ ಬಗ್ಗೆ ಡೀಟೇಲ್ ಆಗಿ ಅಧ್ಯಯನ ಮಾಡೋಣ. ಓಕೆ, ಮೊದಲನೇದಾಗಿ ಹೆರಾನ್ನ ಸೂತ್ರಕ್ಕೆ ಹೆರಾನ್ನ ಸೂತ್ರ ಅಂತಾನೆ ಏಕೆ ಹೆಸರು ಬಂತು ಅಂತ ನೋಡೋಣ. ಓಕೆ, ಹೆರಾನ್ ಎಂಬ ಒಬ್ಬ ಗಣಿತ ತಜ್ಞ ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಸೂತ್ರವನ್ನು ನಮಗೆ ನೀಡಿದ್ದಾರೆ. ಹಾಗಾಗಿ ಅವರ ನೆನಪಿಗೋಸ್ಕರ ಈ ಸೂತ್ರಕ್ಕೆ ಹೆರಾನ್ನ ಸೂತ್ರ ಅಂತಲೇ ಹೆಸರಿಡಲಾಗಿದೆ. ಹಾಗಿದ್ರೆ ಹೆರಾನ್ ಅವರ ಪ್ರಕಾರ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಹೀಗಿದೆ. ಓಕೆ, ಹೆರಾನ್ ಅವರ ಪ್ರಕಾರ ತ್ರಿಭುಜದ ವಿಸ್ತೀರ್ಣ √S ಇಂಟು S minus A ಇಂಟು S minus B ಇಂಟು S minus C. ಸೊ ಇಲ್ಲಿ ಈ ಎ ಬಿ ಮತ್ತು ಸಿ ಅಂದರೆ ಏನು ಅಂತ ನೋಡೋದಾದರೆ, ಈ ಎ ಮತ್ತು ಬಿ ಮತ್ತು ಸಿಗಳು ತ್ರಿಭುಜದ 3 ಬಾಹುಗಳಾಗಿವೆ. ಓಕೆ, ದೀಸ್ ಆರ್ ದಿ ABC ಆರ್ ದಿ ಸೈಡ್ಸ್ ಆಫ್ ದಿ ಟ್ರಯಾಂಗಲ್. ಹಾಗೆಯೇ ಎಸ್ ಅಂದರೆ ಏನಂತ ನೋಡೋದಾದರೆ, ಎಸ್ ಅಂದರೆ ಸೆಮಿ ಪೆರಿಮೀಟರ್ ಅಥವಾ ಅರ್ಧ ಸುತ್ತಳತೆ ಅಂತ ಅರ್ಥ. ಸೆಮಿ ಪೆರಿಮೀಟರ್ ಅಥವಾ ಅರ್ಧ ಸುತ್ತಳತೆ ಅಂತ ಅರ್ಥ. ನಾನು ಈಗಾಗಲೇ ನಿಮಗೆ ಇಂಟ್ರೊಡಕ್ಷನ್ ಕ್ಲಾಸ್ನಲ್ಲಿ ಸುತ್ತಳತೆ ಅಂದ್ರೇನು, ಅರ್ಧ ಸುತ್ತಳತೆ ಅಂದರೆ ಏನು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆದರೂ ನಾನಿಲ್ಲಿ ಅರ್ಧ ಸುತ್ತಳತೆ ಅಂತ ಅಂದ್ರೇನು ಅಂತ ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಟ್ರಯಾಂಗಲ್ನ ತೊಗೊಂಡಿದ್ದೇನೆ. ಯಾವುದಪ್ಪ ಅಂದ್ರೆ ಟ್ರಯಾಂಗಲ್ ABC. ಓಕೆ, ಈ ಟ್ರಯಾಂಗಲ್ ABC ಯೂಸ್ ಮಾಡ್ಕೊಂಡು ನಾವು ಅರ್ಧ ಸುತ್ತಳತೆಯನ್ನು ಕಂಡುಹಿಡಿಯೋಣ. ಓಕೆ, ಅರ್ಧ ಸುತ್ತಳತೆಯನ್ನು ಕಂಡುಹಿಡಿಯೋದಕ್ಕಿಂತ ಮೊದಲು ನಾವು ಸುತ್ತಳತೆಯನ್ನು ಕಂಡುಹಿಡಬೇಕು. ಹೌದಾ? ಸುತ್ತಳತೆಯನ್ನು ಕಂಡುಹಿಡಿದು ಅದರ ಅರ್ಧ ಭಾಗವೇ ಅರ್ಧ ಸುತ್ತಳತೆ ಆಗಿರ್ತದೆ. ಫಾರ್ ಎಕ್ಸಾಂಪಲ್, ಮೊದಲಿಗೆ ನಾವು ಸುತ್ತಳತೆ ಕಂಡುಹಿಡಬೇಕಾದ್ರೆ ಈ ಎಲ್ಲ ಬಾಹುಗಳ ಉದ್ದದ ಮೊತ್ತವನ್ನು ಕಂಡುಹಿಡಿದ್ರೆ ಅದೇ ಸುತ್ತಳತೆ. ನೋಡಿಲಿ, ಸುತ್ತಳತೆ = ಸೈಡ್ AB ಪ್ಲಸ್ ಸೈಡ್ BC ಪ್ಲಸ್ ಸೈಡ್ CA. ಓಕೆ, ಈ ಎಲ್ಲ ಬಾಹುಗಳ ಮೊತ್ತವನ್ನು ಕಂಡುಹಿಡಬೇಕು ಮೊದಲು ನಾವು. ಸೊ AB ಎಷ್ಟಿದೆ? 13 ಸೆಂಟಿಮೀಟರ್ ಇದೆ. BC 12 ಸೆಂಟಿಮೀಟರ್ ಇದೆ. ಹಾಗೆ CA ಏನಿದೆ? 5 ಸೆಂಟಿಮೀಟರ್ ಇದೆ. ಸೊ 13 + 12 25 + 5 30 ಸೆಂಟಿಮೀಟರ್. ಓಕೆ, ಈಗ ನಾವೇನು ಕಂಡುಹಿಡಿದ್ವಪ್ಪ ಅಂತಂದರೆ ಸುತ್ತಳತೆಯ ವ್ಯಾಲ್ಯೂವನ್ನು ಕಂಡುಹಿಡಿದ್ವಿ. ಅದು 30 ಸೆಂಟಿಮೀಟರ್ ಅಂತ ಬಂತು. ಓಕೆ, ಅರ್ಧ ಸುತ್ತಳತೆ ಅಥವಾ ಸೆಮಿ ಪೆರಿಮೀಟರ್ ಅಂತಂದರೆ ಸುತ್ತಳತೆಯ ಅರ್ಧ. ಓಕೆ, ಸುತ್ತಳತೆ ಅರ್ಧ ಅಂತಂದರೆ ಮೊದಲಿಗೆ ನಾವು ಸುತ್ತಳತೆನ ಬರ್ಕೊಳ್ಳೋಣ. ಎಷ್ಟು? 30 ಸೆಂಟಿಮೀಟರ್. ಅರ್ಧ ಮಾಡಬೇಕಂದ್ರೆ ಅದನ್ನ 2ರಿಂದ ಭಾಗಿಸೋಣ. ಓಕೆ, 2 1 ಅಥವಾ 2 1 2 15. ಓಕೆ, 15 ಸೆಂಟಿಮೀಟರ್ ಅಂತ ನಮಗೆ ಏನು ಬಂತು? ಅರ್ಧ ಸುತ್ತಳತೆ ಬಂತು. ಓಕೆ, ಮೊದಲಿಗೆ ನಾವು 30 ಸೆಂಟಿಮೀಟರ್ ಅಂತ ಸುತ್ತಳತೆ ಕಂಡುಹಿಡಿದ್ವಿ. ಅದನ್ನೇ ಯೂಸ್ ಮಾಡಿಕೊಂಡು ಅದರ ಅರ್ಧ ಅಂದರೆ 15 ಸೆಂಟಿಮೀಟರ್ ನಮಗೆ ಏನು ಬಂತು? ಅರ್ಧ ಸುತ್ತಳತೆ ವ್ಯಾಲ್ಯೂ ಬಂತು. ಓಕೆ, ಈ ಅರ್ಧ ಸುತ್ತಳತೆ ಅಂದರೆ ಸೆಮಿ ಪೆರಿಮೀಟರ್ನ ನಾವು ಶಾರ್ಟಾಗಿ ಹೇಗೆ ಮಾಡ್ಬೋದಪ್ಪ ಅಂತಂದರೆ, ಅರ್ಧ ಸುತ್ತಳತೆ = A + B + C. ಓಕೆ, A + B + C. ಈ ABC ಅಂದರೆ ಏನು? ಈಗ ಮೊದಲೇ ಇಲ್ಲಿ ಹೇಳಿದಾಗೆ ABCಗಳು ತ್ರಿಭುಜದ ಬಾಹುಗಳಾಗಿವೆ. ಓಕೆ, ನಾನಿಲ್ಲಿ ಏನು ಮಾಡ್ತೀನಪ್ಪ ಅಂತಂದರೆ, ಈ ACಯನ್ನು ಬಾಹು A ಅಂತ ತೊಗೊಳ್ತೀನಿ. ಹಾಗೆ BCಯನ್ನು ಬಾಹು B ಅಂತ ತೊಗೊಳ್ತೀನಿ. ಹಾಗೆ ABಯನ್ನು ಬಾಹು C ಅಂತ ತೊಗೊಳ್ತೀನಿ. ಓಕೆ, ಇವನ್ನ ಇಲ್ಲಿನೇ A ಬಾಹು ತೊಗೋಬೇಕು, ಇಲ್ಲಿನೇ B ಬಾಹು ತೊಗೋಬೇಕು ಅಂತ ಏನು ಕಂಡೀಷನ್ ಇಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಬೇಕಾದರೆ ಈ AB ಬಾಹುವನ್ನು ಸಹ B ಅಂತ ತೊಗೋಬೋದು, ಅಥವಾ ಈ AC ಬಾಹುವನ್ನು C ಬಾಹು ಅಂತ ತೊಗೋಬೋದು. ಅದು ಹೇಗೆ ಬೇಕಾದರೂ ತೊಗೋಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ತೊಗೊಳ್ಬೋದು. ಅದೇನು ಕಂಡೀಷನ್ ಇಲ್ಲ. ಓಕೆ, ನಾನು ಇಲ್ಲಿ ಈ ಭಾಗವನ್ನು A ತೊಗೊಂಡಿದ್ದೀನಿ, ಇಲ್ಲಿ ಈ ಭಾಗವನ್ನು B ತೊಗೊಂಡಿದ್ದೀನಿ, ಹಾಗೆಯೇ AB ಭಾಗವನ್ನು C ಅಂತ ತೊಗೊಂಡಿದ್ದೀನಿ. ಓಕೆ, ಇಲ್ಲಿ ನಾವೇನು ಮಾಡೋಣ? ಅವರವರ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, A ಎಷ್ಟು ತೊಗೊಂಡಿದ್ದೀನಿ? 5 ಸೆಂಟಿಮೀಟರ್ ಪ್ಲಸ್ B ಎಷ್ಟಿದೆ? 12 ಸೆಂಟಿಮೀಟರ್ ಪ್ಲಸ್ C ಎಷ್ಟಿದೆ? 13 ಸೆಂಟಿಮೀಟರ್. ಓಕೆ, 5 + 12 17. ಹಾಗೆ 17 + 13 30. ಹೌದಾ? ಇಲ್ಲಿ ÷ 2 ಇದೆ, ಅಂದರೆ 2ರಿಂದ ಭಾಗಿಸಬೇಕು. ಇದು ಸಹ ನಮ್ಗೆ ಎಷ್ಟು ಬರುತ್ತೆ? 15 ಸೆಂಟಿಮೀಟರ್. ಅಂದರೆ ಅರ್ಧ ಸುತ್ತಳತೆಯ ಸೂತ್ರ ಏನಪ್ಪ ಅಂತಂದರೆ 3 ಬಾಹುಗಳ ಮೊತ್ತ ÷ 2. ಅದು A + B + C ÷ 2. ಓಕೆ,
ಹಾಗಾದರೆ ಇಲ್ಲಿವರೆಗೂ ನಾವು ಇಲ್ಲಿ ಎ ಅಂದ್ರೇನು, ಬಿ ಅಂದ್ರೇನು, ಸಿ ಅಂದ್ರೇನು ಅಂತ ತಿಳ್ಕೊಂಡ್ವಿ. ಹಾಗೆ ಇಲ್ಲಿ ಎಸ್ ಅಂದರೆ ಏನು ಅಂತ ಸಹ ತಿಳ್ಕೊಂಡ್ವಿ. ಓಕೆ, ಎ ಬಿ ಸಿಗಳು ಬಾಹುಗಳು, ತ್ರಿಭುಜದ ಬಾಹುಗಳು. ಹಾಗೆ ಎಸ್ ಅನ್ನೋದು ತ್ರಿಭುಜದ ಅಥವಾ ತ್ರಿಭುಜದ ಸೆಮಿ ಪೆರಿಮೀಟರ್ ಅಥವಾ ಅರ್ಧ ಸುತ್ತಳತೆ. ಓಕೆ, ಹಾಗಾದರೆ ನಮಗಿಲ್ಲಿ ಪ್ರಶ್ನೆ ಬರೋದು ಏನಪ್ಪ ಅಂತಂದರೆ, ಈ ಹಿರಾನ್ನ ಸೂತ್ರವನ್ನು ನಾವು ಯಾವಾಗ ಉಪಯೋಗಿಸಬೇಕು ಅಂತ. ಯಾಕಂದರೆ ನಮ್ಮ ಹತ್ರ ಆಲ್ರೆಡಿ ಒಂದು ಸೂತ್ರ ಇದೆ. ಯಾವುದಕ್ಕೆ? ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡೋಕ್ಕೆ. ಯಾವುದದು ಸೂತ್ರ ಹೇಳಿ ನೋಡೋಣ. ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಹಾಫ್ ಇಂಟು ಪಾದ ಇಂಟು ಎತ್ತರ ಅಂತ ಇದೆ. ಹೌದಾ? ನಮ್ಗೆ ಆಲ್ರೆಡಿ ಈ ಫಾರ್ಮುಲಾ ಗೊತ್ತಿದೆ. ಯಾವುದು? ಹಾಫ್ ಇಂಟು ಪಾದ ಇಂಟು ಎತ್ತರ. ಯಾವುದಕ್ಕೆ? ತ್ರಿಭುಜದ ವಿಸ್ತೀರ್ಣ ಕಂಡುಹಿಡೋದಕ್ಕೆ. ಆಲ್ರೆಡಿ ನಮಗೆ ಈ ಫಾರ್ಮುಲಾ ನಮ್ಮ ಹತ್ರ ಇರುವಾಗ ಈ ಹಿರಾನ್ನ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಯಾಕೆ ವಿಸ್ತೀರ್ಣ ಕಂಡುಹಿಡಬೇಕು? ಹೌದಾ? ಇದೊಂದು ಕ್ವಶನ್ ತಾನೆ. ಏಕಂತಂತಂದರೆ ನಮಗೆ ಯಾವಾಗ ಪಾದ ಮತ್ತು ಎತ್ತರ ಈ ತ್ರಿಭುಜದ ಪಾದ ಮತ್ತು ಎತ್ತರ ಗೊತ್ತಿದ್ದಾಗ ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಬಟ್ ಯಾವಾಗ ನಮಗೆ ಇದು ಎತ್ತರದ ವ್ಯಾಲ್ಯೂ ಅಥವಾ ಎತ್ತರದ ಸಂಖ್ಯೆಯನ್ನು ನಮ್ಗೆ ಮೊತ್ತವನ್ನು ಕೊಟ್ಟಿರೋದಿಲ್ವೋ ಆವಾಗ ಈ ಫಾರ್ಮುಲಾವನ್ನು ನಮಗೆ ಉಪಯೋಗಿಸೋಕ್ಕೆ ಬರಲ್ಲ. ಆವಾಗ ನಾವು ಏನು ಮಾಡಬೇಕಂತಂದರೆ ಈ ಹಿರಾನ್ನ ಸೂತ್ರವನ್ನು ಬಳಸಬೇಕು. ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ಹಿರಾನ್ನ ಸೂತ್ರದಲ್ಲಿ ನಾವು ಎಲ್ಲಿಯೂ ಸಹ ಎತ್ತರವನ್ನು ಉಪಯೋಗಿಸೋದಿಲ್ಲ. ನಾವು ಹಿರಾನ್ನ ಸೂತ್ರದಲ್ಲಿ ಏನೇನು ಉಪಯೋಗಿಸ್ತೇವಪ್ಪ ಅಂತಂದರೆ ಎ ಬಿ ಸಿ ಅಂದರೆ 3 ಬಾಹುಗಳನ್ನ ಮಾತ್ರ ಉಪಯೋಗಿಸ್ತೀವಿ. ಓಕೆ, ಹಾಗಿದ್ರೆ ನಾವು ಈ ಸೂತ್ರವನ್ನು ಯಾವಾಗ ಉಪಯೋಗಿಸ್ಬೋದು ಹೇಳಿ ನೋಡೋಣ. ಯಾವಾಗ ನಮಗೆ ತ್ರಿಭುಜದ ಎತ್ತರ ಗೊತ್ತಿರೋದಿಲ್ವೋ ಆವಾಗ ನಾವು ಏನು ಮಾಡ್ಬೋದು? ಈ ಹಿರಾನ್ನ ಸೂತ್ರವನ್ನು ಉಪಯೋಗಿಸ್ಬೋದು. ಓಕೆ, ಹಾಗಾದರೆ ಇಲ್ಲಿ ಒಂದು ನಮಗೆ ಏನು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಂತಂದರೆ, ಒಂದು ಅಸಮಬಾಹು ತ್ರಿಭುಜವನ್ನು ಕೊಟ್ಟಿದ್ದಾರೆ. ಅಸಮಬಾಹು ತ್ರಿಭುಜ ಅಂದ್ರೇನು? ಈ 3 ಬಾಹುಗಳು ಡಿಫ್ರೆಂಟ್ ಆಗಿರಬೇಕು, ಬೇರೆ ಬೇರೆ ಇರಬೇಕು. ಹೌದಾ? ಇಲ್ಲಿ 32 ಸೆಂಟಿಮೀಟರ್ ಇದೆ, ಇಲ್ಲಿ 24 ಸೆಂಟಿಮೀಟರ್ ಇದೆ, ಇಲ್ಲಿ 40 ಸೆಂಟಿಮೀಟರ್ ಇದೆ. ಅಂದರೆ 3 ಬಾಹುಗಳು ಸಮನಾಗಿಲ್ಲ, 3 ಬಾಹುಗಳು ಬೇರೆ ಬೇರೆ ಆಗಿವೆ. ಅದಕ್ಕೆ ಇಲ್ಲಿ ನಮಗೆ ಒಂದು ಅಸಮಬಾಹು ತ್ರಿಭುಜವನ್ನು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನಮಗೆ ಎತ್ತರವನ್ನು ಕಂಡುಹಿಡಿಯೋದು ಅಷ್ಟು ಈಸಿ ಕೆಲಸ ಅಲ್ಲ. ಹೌದಾ? ಅಷ್ಟು ಸರಾಗವಾಗಿ ನಮಗೆ ಇಲ್ಲಿ ಹೈಟನ್ನು ಕಂಡುಹಿಡಿಯೋಕ್ಕೆ ನಮಗೆ ಬರೋದಿಲ್ಲ. ಅಂದರೆ ಹೈಟ್ ಅಥವಾ ಎತ್ತರವನ್ನು ಕಂಡುಹಿಡಿಯೋಕ್ಕೆ ಬರೋದಿಲ್ಲಪ್ಪ ಅಂತಂದರೆ ನಾವು ಈ ಫಾರ್ಮುಲಾವನ್ನು ಅಷ್ಟು ಉಪಯೋಗಿಸೋಕ್ಕೆ ಬರೋದಿಲ್ಲ ಅಂತ ಆಯಿತು. ಹೌದಾ? ಹಾಗಿದ್ರೆ ನಾವು ಏನು ಮಾಡೋಣ? ಈಗ ಇಲ್ಲಿ ನಮಗೆ ಎತ್ತರ ಗೊತ್ತಿಲ್ಲದೆ ಇರೋ ಕಾರಣ ನಾವು ಏನು ಮಾಡೋಣ? ಇಲ್ಲಿ ಹಿರಾನ್ನ ಸೂತ್ರವನ್ನು ಬಳಸಿ ವಿಸ್ತೀರ್ಣನ ಕಂಡುಹಿಡೋಣ. ಓಕೆ, ಹಿರಾನ್ನ ಸೂತ್ರ ಏನು ಹೇಳ್ತಪ್ಪ ಅಂತಂದರೆ √s ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಅಂತ ಹೇಳ್ತಿದೆ. ಓಕೆ, ನಾನು ಆವಾಗಲೇ ಹೇಳ್ದಂಗೆ ಮೊದಲಿಗೆ ನಮಗೆ ಎ ಮತ್ತು ಬಿ ಮತ್ತು ಸಿ ಅಂತ ಅಂದರೆ 3 ಬಾಹುಗಳಂತ ಹೇಳಿದ್ನ. ಇಲ್ಲಿ ಮೊದಲಿಗೆ ನಾವು ನೇಮಿಂಗ್ ಮಾಡ್ಕೊಂಬಿಡೋಣ. ಓಕೆ, ನೇಮಿಂಗ್ ಮಾಡ್ಕೊಂಡಾಗ ನಮಗೆ ಏನು ಬರ್ತದಪ್ಪ ಅಂತಂದರೆ, ನಾವಿಲ್ಲಿ ಈ ಬಿ ಸಿ ಬಾಹುವನ್ನು ಎ ಅಂತ ತಿಳ್ಕೊಳ್ಳೋಣ. ಓಕೆ, ಹಾಗೆ ಈ ಎ ಸಿ ಬಾಹುವನ್ನು ಬಿ ಅಂತ ತಿಳ್ಕೊಳ್ಳೋಣ. ಹಾಗೆ ಈ ಎ ಬಿ ಬಾಹುವನ್ನು ಸಿ ಅಂತ ತಿಳ್ಕೊಳ್ಳೋಣ. ಓಕೆ, ಹಾಗಿದ್ರೆ ನಮಗೆ ಇಲ್ಲಿ ಎ ಅಂದರೆ 40 ಸೆಂಟಿಮೀಟರ್, ಬಿ ಅಂದರೆ 24 ಸೆಂಟಿಮೀಟರ್, ಸಿ ಅಂದರೆ 32 ಸೆಂಟಿಮೀಟರ್. ಓಕೆ, ಈ 3 ಬಾಹುಗಳನ್ನ ಉಪಯೋಗಿಸ್ಕೊಂಡು ನಾವು ಏನು ಮಾಡೋಣ? ಇಲ್ಲಿ ಅರ್ಧ ಸುತ್ತಳತೆಯನ್ನು ಕಂಡುಹಿಡಿಯೋಣ. ಯಾಕೆಂದರೆ ನಿಮಗೆ ಇಲ್ಲಿ ಎಸ್ ಬೇಕು. ಅದು ಎಸ್ ಅಂದರೆ ಸೆಮಿ ಪೆರಿಮೀಟರ್. ಓಕೆ, ಸೆಮಿ ಪೆರಿಮೀಟರ್ನ ನಾವು ಮೊದಲು ಕಂಡುಹಿಡ್ಕೊಳ್ಳೋಣ. ಓಕೆ, ಇಲ್ಲಿ ನಾನು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎ ಅಂದರೆ 40 ಸೆಂಟಿಮೀಟರ್, ಬಿ ಅಂದರೆ 24 ಸೆಂಟಿಮೀಟರ್, ಸಿ ಅಂದರೆ 32 ಸೆಂಟಿಮೀಟರ್ /2. ಇವನ್ನೆಲ್ಲೂ ಕೂಡಿಸಿದಾಗ ಅಂದರೆ 40 + 24 + 32 ಮಾಡಿದಾಗ ನಮ್ಗೆ ಎಷ್ಟು ಬರ್ತದಪ್ಪ ಅಂತಂದರೆ 96 ಬರ್ತದೆ. ಹಾಗಿದ್ರೆ /2 ಇಲ್ಲಿನೇ ಕ್ರಾಸ್ ಕಟ್ ಮಾಡ್ತೀನಿ ನೋಡಿ. 2 1 2, 2 4 8, 2 8 16 ಅಂದರೆ 48. ಓಕೆ, 48 ಸೆಂಟಿಮೀಟರ್. ಇದೇನಪ್ಪ ಅಂದರೆ ನಮಗೆ ಸಿಕ್ಕಿರೋದು ಸೆಮಿ ಪೆರಿಮೀಟರ್ ಅಥವಾ ಅರ್ಧ ಸುತ್ತಳತೆ. ಹೌದಾ? ನಾವಿಲ್ಲೀಗ ಎಸ್ನ ವ್ಯಾಲ್ಯೂನ ಕಂಡುಹಿಡ್ಕೊಂಡು, ಹಾಗೆ ನಾವು ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ ಹಾಗೂ ಎಸ್ ಮೈನಸ್ ಸಿಗಳ ವ್ಯಾಲ್ಯೂನ ಸಹ ಇಲ್ಲೇ ಮೊದಲಿಗೆ ಕಂಡು ಹಿಡ್ಕೊಂಬರೋಣ. ಸೊ ಎಸ್ ಮೈನಸ್ ಎಸ್ ನಮಗೇನು ಸಿಕ್ಕಿದೆ? 48 ಸಿಕ್ಕಿದೆ. ಓಕೆ, ಎ ಎಷ್ಟು ವ್ಯಾಲ್ಯೂ? 40. ಸೊ 48 - 40 = 8 ಸೆಂಟಿಮೀಟರ್. ಅದೇ ಥರ
ಎಸ್ ಮೈನಸ್ ಬಿ ಸಹ ಕಂಡುಹಿಡ್ಕೊಂಬೋಣ. ಎಸ್ ಮೈನಸ್ ಬಿ ಇಸ್ ಈಕ್ವಲ್ ಟು ಎಸ್ ಎಷ್ಟಿದೆ 48 ಮೈನಸ್ ಬಿ 24. ಸೊ 48 ಮೈನಸ್ 24 ಇಸ್ ಈಕ್ವಲ್ ಟು 24 ಸೆಂಟಿಮೀಟರ್. ಅದೇ ಥರ ಇದು ಸಹ ಕಂಡುಹಿಡ್ಕೊಂಬೋಣ. ಎಸ್ ಮೈನಸ್ ಸಿ ಇಸ್ ಈಕ್ವಲ್ ಟು ಎಸ್ ನಮ್ಗೆ ಗೊತ್ತಿದೆ 48, ಸಿ ಎಷ್ಟಿದೆ 32. ಸೊ 48 ಮೈನಸ್ 32 ಎಷ್ಟು ಬರ್ತೈತಪ್ಪ ಅಂತಂದರೆ 16 ಸೆಂಟಿಮೀಟರ್ ಬರ್ತದೆ, ಹೌದಲ್ವಾ? ಹಾಗಿದ್ರೆ ನಾವು ಇಲ್ಲಿ ಏನು ಮಾಡಿದ್ವಿ ಅಂತಂದರೆ ಈ ಮೂರು ವ್ಯಾಲ್ಯೂನ ಸಿಕ್ತು, ಅಂದರೆ ಎಸ್ ಮೈನಸ್ ಸಿ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ ಮೂರು ವ್ಯಾಲ್ಯೂ ಸಿಕ್ಕಿದೆ. ಹಾಗೆ ಎಸ್ನ ವ್ಯಾಲ್ಯೂ ಸಹ ಅಂದರೆ ಸೆಮಿ ಪಿರಮಿಡರ್ನ ವ್ಯಾಲ್ಯೂ ಸಹ 48 ಸಿಗ್ತಿದೆ. ನಾವೀಗ ಏನು ಮಾಡೋಣ, ಈ ಮೂರು ನಮಗೆ ಸಿಕ್ಕಂಥ ವ್ಯಾಲ್ಯೂಗಳನ್ನ ಈ ತ್ರಿಭುಜದ ವಿಸ್ತೀರ್ಣ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ನೋಡಿ, ಎಸ್ ನಮ್ಗೆ ಅಂಡರ್ ರೂಟ್ ಎಸ್ ಎಷ್ಟಿದೆ 48 ಇಂಟು ಎಸ್ ಮೈನಸ್ ಎ 8 ಸೆಂಟಿಮೀಟರ್ ಇಂಟು, ಹೌದಾ, ಎಸ್ ಮೈನಸ್ ಬಿ 24 ಸೆಂಟಿಮೀಟರ್ ಇಂಟು ಎಸ್ ಮೈನಸ್ ಸಿ 16 ಸೆಂಟಿಮೀಟರ್, ಹೌದಾ? ಓಕೆ, ನೋಡಿಲಿ ನಾವು ಈ 48ನ್ನು ಹೇಗೆ ಬರಿಬೋದಪ್ಪ ಅಂತಂದರೆ 48ನ್ನು 16 ಇಂಟು 3 ಬರಿಬೋದಾ? ಯಾಕಂದರೆ 16 3 48, ಹೌದಲ್ವಾ? ನೋಡಿ, ಅಂಡರ್ ರೂಟ್ ಈ 48ನ್ನು ನಾನು 16 ಇಂಟು 3 ಅಂತ ಬರಿತೀನಿ. ಓಕೆ, ಹಾಗೆಯೇ ಈ 24ನ್ನು ಸಾರಿ ಅದಕ್ಕಿಂತ ಮೊದಲು 8ನ್ನು ಈ 8ನ್ನು ನಾನು ಹೇಗೆ ಬರ್ಕೋತೀನಪ್ಪ ಅಂತಂದರೆ 4 ಇಂಟು 2 ಬರ್ಕೋಬೋದಾ? ಯಾಕಂದರೆ 4 2 8. ಓಕೆ, ಈ 8ನ್ನು ಹೇಗೆ ಬರ್ಕೋತೀನಿ ಅಂದರೆ 4 ಇಂಟು 2 ಅಂತ ಬರ್ಕೋತೀನಿ. ಓಕೆ, ಅದೇ ಥರ ಈ 24ನ್ನು ಹೀಗೆ ಬರ್ಕೋಬೋದಾ? ಹೇಗೆ 6 4 24 ಹೀಗೆ ಬರ್ಕೋಬೋದಾ? 6 ಇಂಟು 4 ಇಸ್ ಈಕ್ವಲ್ ಟು 24 ಬರ್ಕೋಬೋದಾ? ನೋಡಿ, ಈ 24ನ್ನು 6 ಇಂಟು 4 ಅಂತ ಬರ್ಕೊತೀನಿ. ಹಾಗೆ ಈ 16ನ್ನು 16 ಹಾಗೆ ಇಡ್ತೀನಿ. ಓಕೆ, ಈಗ ನೋಡ್ಕೊಳ್ಳಿ, ಅಂಡರ್ ರೂಟ್ 16 ಇಂಟು 3 ಇಂಟು 4 ಇಂಟು 2 ಇಂಟು 6 ಇಂಟು 4 ಇಂಟು 16 ಅಂತ ಇದೆ, ಹೌದಾ? ಹಾಗಿದ್ರೆ ಸ್ಕ್ವೇರ್ ರೂಟ್ ಆಫ್ 16 ಅಂದರೆ 16ರ ವರ್ಗಮೂಲ ಎಷ್ಟು ಹೇಳಿ ನೋಡೋಣ. 4 ಇಂಟು 4 4 4 16, ಹಾಗಾಗಿ 16ರ ವರ್ಗಮೂಲ 4 ಬರ್ತದೆ. ಇದರ ವರ್ಗಮೂಲ ತೆಗೆದುಕೊಂಡು ಹೊರಗಿಟ್ಬಿಟ್ಟೆ. ಓಕೆ, ಇಂಟು ಈಗ ಈ 3ರ ವರ್ಗಮೂಲ ನಮ್ಗೆ ಗೊತ್ತಿಲ್ಲ, ಸೊ ಅದನ್ನ ಈಗ ಹಾಗೆ ಇಡೋಣ. ಓಕೆ, ಇಲ್ಲಿ ಹಾಗೆ ಇಡ್ತೀನಿ. ನೆಕ್ಸ್ಟ್ 4ರ ವರ್ಗಮೂಲ ಎಷ್ಟು? 2, ಯಾಕಂದರೆ 2 2 4. ಸೊ 4ರ ವರ್ಗಮೂಲ ಎಷ್ಟು? 2. ಅದನ್ನು ಸಹ ನಾನು ಹೊರಗೆ ತೊಗೊತೇನೆ. ಓಕೆ, ಡನ್. ನೆಕ್ಸ್ಟ್ ಈ 2ರ ವರ್ಗಮೂಲ ನಮ್ಗೆ ಗೊತ್ತಿಲ್ಲ, ಸೊ ಅದನ್ನ ರೂಟ್ ಒಳಗೇ ಇಡ್ತೀನಿ. ಓಕೆ, ನೆಕ್ಸ್ಟ್ 6ರ ವರ್ಗಮೂಲ ಸಹ ನಂಗೆ ಗೊತ್ತಿಲ್ಲ, ಅದನ್ನೂ ರೂಟ್ ಒಳಗೆ ಇಡ್ತೀನಿ. ಓಕೆ, ನೆಕ್ಸ್ಟ್ 4ರ ವರ್ಗಮೂಲ 2, ಯಾಕಂದರೆ 2 2 4, ಹೌದಾ? 4ರ ವರ್ಗಮೂಲ ಎಷ್ಟು ಬಂತು? 2. ಓಕೆ, ನೆಕ್ಸ್ಟ್ 16ರ ವರ್ಗಮೂಲ 4 4 16, ಸೊ 16ರ ವರ್ಗಮೂಲ ಎಷ್ಟು? 4. ಅದನ್ನು ಸಹ ಹೊರಗಡೆ ತೊಗೊತೀನಿ. ಓಕೆ, ಹಾಗಾದರೆ ಈ ರೂಟ್ ಒಳಗಿರೋದು ಎಷ್ಟಪ್ಪ ಅಂತಂದರೆ ಕೇವಲ 3 ಇಂಟು 2 ಇಂಟು 6, ಹೌದಾ? ನಾನೀಗ ಮತ್ತೊಂದು ಬಿಡ್ತೀನಿ ನೋಡಿ. 4 ಇಂಟು 2 ಇಂಟು 2 ಇಂಟು 4 ಇಂಟು ಅಂಡರ್ ರೂಟ್ ಇದನ್ನ ಹೀಗೆ ಬರ್ಬೋದಾ? 3 2 6, ಅದು ಇನ್ನೊಂದು 6, ಹೌದಾ? ಈಗ ನಾನು ಏನು ಮಾಡ್ತೀನಿ ನೋಡಿ, ಮತ್ತೊಂದು ಬರ್ತೀನಿ. 4 ಇಂಟು 2 ಇಂಟು 2 ಇಂಟು 4 ಇಂಟು ಇಲ್ಲಿ 6 2 ಸಲ ಇದೆ, ಹೌದಾ? ಈ 6 2 ಸಲ ಇದ್ದರೆ ನಾವು ಹೀಗೆ ಬರೀಬೋದಾ? 6 6 36 ಹೀಗೂ ಬರ್ಕೋಬೋದಾ? ಹಾಗಾದರೆ 36ರ ವರ್ಗಮೂಲ ಎಷ್ಟು? 6 6 36. ಸೊ 36ರ ವರ್ಗಮೂಲ 6 ಆದರೆ ಅಂದರೆ 6ನ್ನು ಹೊರಗಡೆ ತೊಗೊಂಡೆ ನಾನು. ಇದನ್ನ ಹೀಗೂ ಮಾಡ್ಬೋದು. ಒಂದು ವೇಳೆ ಇಲ್ಲಿ ರೂಟ್ ಒಳಗೆ 2 6 ಇದ್ದರೆ ಒಂದು 6ನ್ನು ನಾವು ಹೊರಗಡೆ ತೊಗೋಬೋದು. ಓಕೆ, ಈಗ ಇದನ್ನೇನು ಮಾಡೋಣ, ಎಲ್ಲನೂ ಗುಣಿಸೋಣ. 4 2 8, 8 2 16, 16 4 64, 64 6 ಎಷ್ಟು ಗೊತ್ತಿಲ್ಲಲ್ವ? ಮಾಡೋಣ, ಇಲ್ಲಿ ನೋಡಿ. 64 6 6 4 24, 6 36, 37 38 ಎಷ್ಟು ಬಂತು? 384 ಸೆಂಟಿಮೀಟರ್ ಸ್ಕ್ವೇರ್, ಹೌದಲ್ವಾ? ಇಲ್ಲಿ ವಿಸ್ತೀರ್ಣ ಇರೋದ್ರಿಂದ ಇಲ್ಲಿ ಸ್ಕ್ವೇರ್ ಮಾಡ್ಕೋಬೇಕು ನಾವು. ಸೆಂಟಿಮೀಟರ್ ಸ್ಕ್ವೇರ್ ಅಂತ ಏನು ಮಾಡಬೇಕು? ಯೂನಿಟ್ ಅಥವಾ ಏಕಮಾನವನ್ನು ಇಡಬೇಕು. ಓಕೆ, ಹಾಗಿದ್ರೆ ನಮಗೆ ಇಲ್ಲಿ ಆನ್ಸರ್ ಎಷ್ಟು ಬಂತಪ್ಪ ಅಂತಂದರೆ ಹಿರಣ್ಣ ಸೂತ್ರವನ್ನು ಉಪಯೋಗಿಸಿಕೊಂಡು ನಮಗೆ ಬಂದಿರುವಂಥ ಉತ್ತರ 384
ಸೆಂಟಿಮೀಟರ್ ಸ್ಕ್ವೇರ್. ಹೌದಲ್ವಾ? ಓಕೆ. ಈಗ ನೀವು ಗಮನಿಟ್ಟು ಅಬ್ಸರ್ವ್ ಮಾಡಿ, ನಾನು ಒಂದು ವೇಳೆ ಇದೇ ತ್ರಿಭುಜವನ್ನು ಹೀಗೆ ತಿರುಗಿಸಿದರೆ ನಮಗೆ ಇಲ್ಲಿ ಒಂದು ಲಂಬಕೋನ ತ್ರಿಭುಜ ಕಾಣ್ತದ. ಹೌದಾ ಇಲ್ವಾ? ಒಂದು ನಮ್ಮ ಲಂಬಕೋನ ತ್ರಿಭುಜ ಕಾಣ್ತಾ ಇದೆ ಅಲ್ವಾ? ಇದು BAC ಅನ್ನೋದು ಒಂದು ಲಂಬಕೋನ ತ್ರಿಭುಜವನ್ನು ಕಾಣ್ತು. ಲಂಬಕೋನ ತ್ರಿಭುಜ ಇಲ್ಲಿ ನಮಗೆ ಕಂಡ್ರೆ, ಲಂಬಕೋನ ತ್ರಿಭುಜವನ್ನು ಕಂಡ್ರೆ ನೋಡಿಲಿ, ನಮಗೆ ಪಾದದ ಆನ್ಸರ್ ಗೊತ್ತಿದೆ. ಎಷ್ಟು ಪಾದದ ವ್ಯಾಲ್ಯೂ ಗೊತ್ತಿದೆ? ಎಷ್ಟು? 32 ಸೆಂಟಿಮೀಟರ್ ಅಂತ. ಹಾಗೆ ಇಲ್ಲಿ ಲಂಬಕೋನ ತ್ರಿಭುಜ ಇರೋದ್ರಿಂದ ಎತ್ತರ ಸಹ ನಮ್ಗೆ ಆಲ್ರೆಡಿ ಸಿಕ್ಬಿಟ್ಟಿದೆ. ಎಷ್ಟು? 24 ಸೆಂಟಿಮೀಟರ್. ಅಂದರೆ ನಮಗೆ ಇಲ್ಲಿ ಪಾದನೂ ಗೊತ್ತಿದೆ, ಅದೇ ರೀತಿ ಏನು ಗೊತ್ತಿದೆ? ಎತ್ತರನೂ ಗೊತ್ತಿದೆ. ಹಾಗಾದರೆ ನಾವು ಪಾದನೂ ಗೊತ್ತಿದ್ದಾಗ ಮತ್ತು ಎತ್ತರನೂ ಗೊತ್ತಿದ್ದಾಗ ನಾವೊಂದು ಬೇಸಿಕ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಯಾವುದು ಹೇಳಿ? ತ್ರಿಭುಜದ ವಿಸ್ತೀರ್ಣ = ½ ಇಂಟು ಪಾದ ಇಂಟು ಎತ್ತರ. ಹಾಗಾದರೆ ಆ ಮೊದಲೇ ಫಾರ್ಮುಲಾ ಸಹ ನಾವು ಇದೇ ತ್ರಿಕೋನಕ್ಕೆ ಅಪ್ಲೈ ಮಾಡ್ಬೋದಾ? ಮಾಡ್ಬೋದು. ನಾವೀಗೇನು ಮಾಡೋಣ, ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ಇದಕ್ಕೆ ವಿಸ್ತೀರ್ಣ ಕಂಡು ಹಿಡಿದು ಆ ಆನ್ಸರ್ ಎಷ್ಟು ಬರುತ್ತೆ. ಮತ್ತು ಈಗ ನಾವು ಕಂಡು ಹಿಡಿದ್ವಲ್ಲ 384 ಸೆಂಟಿಮೀಟರ್ ಸ್ಕ್ವೇರ್ ಅಂತ, ಯಾವುದನ್ನು ಯೂಸ್ ಮಾಡಿಕೊಂಡು? ಹಿರಣ್ಣ ಸೂತ್ರವನ್ನು ಯೂಸ್ ಮಾಡಿಕೊಂಡು ಕಂಡು ಹಿಡಿದ್ವಲ್ಲ, ಈ ಆನ್ಸರು ಮತ್ತು ಆ ಇನ್ನೊಂದು ಫಾರ್ಮುಲಾ ಯೂಸ್ ಮಾಡಿಕೊಂಡು ಕಂಡು ಹಿಡೋಣ, ಆ ಆನ್ಸರು ಸೇಮ್ ಬರುತ್ತೋ ಇಲ್ಲೋ ಅಂತ ನೋಡೋಣ. ಹೌದಾ? ಈಗ ನಾವೇನು ಮಾಡೋಣ ಅಂತಂದರೆ, ಕಾಣ್ತಿದೆಯಲ್ಲ, ಇದೇ ತ್ರಿಕೋನಕ್ಕೆ ಈ ಫಾರ್ಮುಲಾವನ್ನು ಅಪ್ಲೈ ಮಾಡೋಣ. ಓಕೆ, ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ ನೋಡಿ, ಮೊದಲಿಗೆ ಹಾಫ್ ಇದೆ ಇಂಟು ಪಾದ. ಇಲ್ಲಿ ನಾನು ಏನು ಮಾಡ್ತೀನಿ? 32 ಸೆಂಟಿಮೀಟರ್ ಅಂತ ತೊಗೊತೀನಿ. ಯಾವುದು? BAಯನ್ನು 32 ಸೆಂಟಿಮೀಟರ್ ಇಂಟು ಎತ್ತರವನ್ನು 24 ಸೆಂಟಿಮೀಟರ್ ಅಂತ ತೊಗೊತೀನಿ. ಯಾಕಂದರೆ ಇದು 90 ಡಿಗ್ರಿ ಆ್ಯಂಗಲ್ ಅಥವಾ ಇದೊಂದು ಲಂಬಕೋನ ತ್ರಿಭುಜ. ಓಕೆ, ಇದು ಎತ್ತರ ಎಷ್ಟಿದೆ? ಇಲ್ಲಿ 24 ಸೆಂಟಿಮೀಟರ್. ಎತ್ತರ 24 ಸೆಂಟಿಮೀಟರ್. ಓಕೆ, ನಾನು ಇಲ್ಲಿನೇ ಕಟ್ತಾ ಹೊಡೆದ್ರೆ 2 2 16. ಓಕೆ, 16 ಇಂಟು 24 ಗೊತ್ತಿಲ್ಲಲ್ವಾ? ಇಲ್ಲಿ ಸೈಡ್ ಮಾಡ್ತೀನಿ ನೋಡಿ. 16 4 64, 16 32 ಪ್ಲಸ್ 6 38, 384 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಇಲ್ಲಿಯೂ ಸಹ ನಮ್ಗೆ ಏನು ಬಂತು ನೋಡಿ, ಗಮನಿಸಿ. ಇಲ್ಲಿಯೂ ಸಹ ಏನು ಬಂತು ನಮಗೆ? 384 ಸೆಂಟಿಮೀಟರ್ ಸ್ಕ್ವೇರ್ ಬಂತಾ? ಹಾಗಾದರೆ ಹಿರಾನ್ನ ಫಾರ್ಮುಲಾ ಯೂಸ್ ಮಾಡಿಕೊಂಡು ಅವಾಗ ಎಷ್ಟು ಬಂದಿತ್ತು ನಮಗೆ? ಎಲ್ಲಿದೆ ಆನ್ಸರ್? ಅದು ನೋಡಿ, ಇಲ್ಲಿದೆ. ಹೌದಾ? ಇಲ್ಲಿಯೂ ಸಹ ನಮ್ಗೆ ಎಷ್ಟು ಬಂದಿತ್ತು? 384 ಸೆಂಟಿಮೀಟರ್ ಬಂದಿತ್ತಾ? ಸೆಂಟಿಮೀಟರ್ ಸ್ಕ್ವೇರು ನೋಡಿ. ಕಂಪೇರ್ ಬಾಜು ಮಾಡ್ತೀನಿ. ಪಕ್ಕ. ಓಕೆ, ನೋಡಿ, ಇಲ್ಲಿ ಈ ಹಿರಾನ್ನ ಸೂತ್ರವನ್ನು ಯೂಸ್ ಮಾಡಿಕೊಂಡು ನಾವು ವಿಸ್ತೀರ್ಣ ಕಂಡಿದಾಗ ಇಲ್ಲಿ ಸಹ ನಮಗೆ ಎಷ್ಟು ಬಂತು? 384 ಅಂತ ಬಂದಿತ್ತು. ಹೌದಾ? ಮತ್ತು ನಾವು ಈ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ವಿಸ್ತೀರ್ಣ ಕಂಡು ಹಿಡಿದಾಗ ಸಹ ನಮಗೇನು ಬಂತು? 384 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಅಂದರೆ ಇದರಿಂದ ನಮಗೇನು ಗೊತ್ತಾಗ್ತದೆ ಅಂತಂದರೆ, ಇವೆರಡೂ ಉತ್ತರ ಸಮ ಆಗಿರೋದ್ರಿಂದ ಹಿರಾನ್ಸ್ ಫಾರ್ಮುಲಾ ಸಹ ಏನಾಗಿದೆ? ಒಂದು ಸರಿಯಾದ ಸೂತ್ರ ಅಂತೇಳಿ ನಾವು ಪರಿಗಣಿಸ್ಬೋದು. ಹೌದಾ? ಓಕೆ, ಯಾಕಂದರೆ ಇಲ್ಲಿ ನಮಗೆ ಸಮ ಆನ್ಸರು ಬಂದಿದೆ. ಓಕೆ, ಹಾಗಿದ್ರೆ ನಮಗೆ ನಿಮಗೆ ಮೊದಲನೇ ಕ್ಲಾಸ್ನಲ್ಲಿ ಹೇಳಿದ್ನಲ್ವ, ಯಾವುದು? ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ನಾನು ಈ ಬೇಸಿಕ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು, ಯಾವುದು? ½ ಇಂಟು ಪಾದ ಇಂಟು ಎತ್ತರ, ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾನು ನಿಮಗೆ 12 ತ್ರಿಭುಜಗಳ ವಿಸ್ತೀರ್ಣನ ಕಂಡುಹಿಡಿಯೋದು ಹೇಳಿದೆ. ಯಾವ ತ್ರಿಭುಜ ಹೇಳಿ ನೋಡೋಣ? ಒಂದು ಸಮಬಾಹು ತ್ರಿಭುಜ ಮತ್ತು ಇನ್ನೊಂದು ದ್ವಿಬಾಹು ತ್ರಿಭುಜ. ಹೌದಾ? ಆವಾಗ ನಾನು ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಅವುಗಳ ವಿಸ್ತೀರ್ಣನ ಕಂಡುಹಿಡಿಯೋದು ಹೇಳಿದೆ. ಓಕೆ, ಹಾಗಿದ್ರೆ ಈಗ ನಾವು ಏನು ಮಾಡೋಣ? ಈ ಹಿರಾನ್ನ ಸೂತ್ರವನ್ನು ಆ ತ್ರಿಭುಜಗಳಿಗೆ ಅಪ್ಲೈ ಮಾಡಿ ವಿಸ್ತೀರ್ಣನ ಕಂಡುಹಿಡೋಣ. ವಿಸ್ತೀರ್ಣನ ಕಂಡು ಹಿಡಿದು ಆನ್ಸರ್ಗಳನ್ನ ಏನು ಮಾಡೋಣ? ಕಂಪೇರ್ ಮಾಡಿ ನೋಡೋಣ, ಎರಡು ಆನ್ಸರ್ ಸೇಮ್ ಬರುತ್ತೋ ಅಥವಾ ಬೇರೆ ಬರುತ್ತೋ ಅಂತ ನೋಡೋಣ. ಓಕೆ, ಹಾಗಿದ್ರೆ ನಾನು ಮೊದಲನೇ ಕ್ಲಾಸಲ್ಲಿ ತೆಗೆದುಕೊಂಡಂಥ ಸಮಬಾಹು ತ್ರಿಭುಜ ಇಲ್ಲಿದೆ ನೋಡಿ. ಹೌದಾ? ಇಲ್ಲಿದೆ ನೋಡಿ. ಇಲ್ಲಿ ನಮ್ಗೆ ಏನು ಮಾಡಿದ್ವಿ ಅಂತಂದರೆ, ಅವಾಗ ನಾವು ಹೈಟನ್ನು ಕಂಡು ಹಿಡ್ಕೊಂಡಿದ್ವಿ. ಹೇಗೆ? ಪೈಥಾಗೋರಸ್ ಪ್ರಮೇಯನ ಯೂಸ್ ಮಾಡಿಕೊಂಡು
ಹೈಟನ್ನು ಕಂಡುಹಿಡಿದ್ವಿ. ಪಿ ಎಮ್ ಅಂತೇಳಿ, ಪಿ ಎಮ್ ಅಂದರೆ 5√3 ಅಂತ ಹೈಟ್ ಕಂಡುಹಿಡ್ಕೊಂಡು ಆ ಹೈಟನ್ನು ಇಲ್ಲಿ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ ಆನ್ಸರ್ ಎಷ್ಟು ಬಂತು? 25√3 cm² ಅಂತ ಬಂದಿತ್ತು. ಹೌದಾ? ಹಾಗಿದ್ರೆ ಇದೇ ನಾವು ಇದೇ ತ್ರಿಭುಜವನ್ನು, ಸಮಬಾಹು ತ್ರಿಭುಜವನ್ನು ತೆಗೆದುಕೊಂಡು ಹೆರಾನ್ನ ಸೂತ್ರದ ಮುಖಾಂತರ ವಿಸ್ತೀರ್ಣ ಕಂಡುಹಿಡೋಣ. ಓಕೆ, ಹೆರಾನ್ನ ಸೂತ್ರವನ್ನು ಮುಖಾಂತರ ನಾವು ಕಂಡುಹಿಡೋಣ. ಯಾವುದನ್ನ? ವಿಸ್ತೀರ್ಣ ಕಂಡುಹಿಡೋಣ. ಈಗ ನೋಡಿ, ನಾವು ಮೊದಲಿಗೆ ಇಲ್ಲಿ ಎಸ್ ಪಿ ಅನ್ನು ಕಂಡುಹಿಡಬೇಕು, ಅಂದರೆ ಸೆಮಿ ಪೆರಿಮೀಟರ್ನ ಕಂಡುಹಿಡಬೇಕು. ಸೆಮಿ ಪೆರಿಮೀಟರ್ನ ಫಾರ್ಮುಲಾ ಏನಿದೆ? ಎಸ್ ಪಿ = a + b + c / 2 ಅಂತ ಇದೆ. ಹೌದಾ? ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, ಎ ಬಾಹುವನ್ನಾಗಿ ಕ್ಯೂ ಪಿ ತೊಗೊತೀನಿ, ಬಿ ಬಾಹುವನ್ನಾಗಿ ಪಿ ಆರ್ ಅಂತ ತೊಗೊತೀನಿ, ಹಾಗೆ ಕ್ಯೂ ಆರ್ ಬಾಹುವನ್ನು ಸಿ ಅಂತ ತೊಗೊತೀನಿ. ಓಕೆ, ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಎಷ್ಟಿದೆ? 10 ಸೆಂಟಿಮೀಟರ್, ಬಿನೂ ಸಹ 10 ಸೆಂಟಿಮೀಟರ್, ಸಿನೂ ಸಹ 10 ಸೆಂಟಿಮೀಟರ್. ಇಲ್ಲಿ ಮೂರೂ ಸಹ 10 10 10 ಸೆಂಟಿಮೀಟರ್ ಇದೆ. ಯಾಕೆ ಹೇಳಿ? ಇದು ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜ ಅಂತಂದರೆ ಮೂರೂ ಬಾಹುಗಳು ಸಹ ಒಂದೇ ಉದ್ದವಾಗಿ, ಒಂದೇ ಸಮನಾದ ಉದ್ದ ಇರ್ತವೆ. ಎಲ್ಲಿ? ಸಮಬಾಹು ತ್ರಿಭುಜದಲ್ಲಿ. ಓಕೆ, /2 ಮಾಡೋಣ. ಎಷ್ಟು ಬಂತಿದು? 30 / 2 = 15 ಸೆಂಟಿಮೀಟರ್ ಅಂತ ಬಂತು. ಹೌದಲ್ವಾ? ಹಾಗಿದ್ರೆ ಈ 15 ಸೆಂಟಿಮೀಟರ್ ನಮಗೇನು ಬಂತು? ಎಸ್ ಪಿ ವ್ಯಾಲ್ಯೂ ಬಂತು. ಓಕೆ, ಈಗ ನಮಗೆ ಎಸ್ ಪಿ ವ್ಯಾಲ್ಯೂ ಗೊತ್ತಿದೆ ಮತ್ತು ಎ ಬಿ ಸಿಗಳ ವ್ಯಾಲ್ಯೂ ಸಹ ಗೊತ್ತಿದೆ. ಈಗ ನಾವೇನು ಮಾಡೋಣ? ಈ ವ್ಯಾಲ್ಯೂಗಳನ್ನ ಈ ಸೂತ್ರದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ವಿಸ್ತೀರ್ಣ √ ಎಸ್. ಎಸ್ ಎಷ್ಟು ಬಂದಿದೆ? ಎಸ್ ಅಂದರೆ ಸೆಮಿ ಪೆರಿಮೀಟರ್. ಹೌದಲ್ವಾ? ಎಸ್ ಎಷ್ಟು ಬಂದಿದೆ? 15 ಇಂಟು ಎಸ್ ಅಂದರೆ ಅಗೇನ್ 15 ಮೈನಸ್ ಎ ಎಷ್ಟಿದೆ? 10 ಸೆಂಟಿಮೀಟರ್ ಇಂಟು ಅಗೇನ್ ಎಸ್. ಎಸ್ ಅಂದರೆ ಎಸ್ ಪಿ, ಇಲ್ಲಿ ಬಂದು 15 ಸೆಂಟಿಮೀಟರ್ ಮೈನಸ್ ಬಿ. ಬಿ ಎಷ್ಟಿದೆ ಇಲ್ಲಿ? ಬಿ ಬಾಹು 10 ಸೆಂಟಿಮೀಟರ್. ಓಕೆ, ಮತ್ತು ಅಗೇನ್ 15 ಮೈನಸ್ ಸಿ ಎಷ್ಟಿದೆ? ಸಿ ನೋಡಿ ಇಲ್ಲಿ 10 ಸೆಂಟಿಮೀಟರ್ ಇದೆ. ಓಕೆ, ಕಂಡುಹಿಡೋಣ ನೋಡಿ. 15 ಇಂಟು 15 ಮೈನಸ್ 10 5 ಇಂಟು 15 ಮೈನಸ್ 10 5 ಇಂಟು 15 ಮೈನಸ್ 10 5. ಓಕೆ, ಈ 15ಅನ್ನು ನಾನು ಹಿಂಗೆ ಬರ್ತೀನಿ ನೋಡಿ ಅಂತಂದರೆ, ಹೀಗೂ ಬರಿಬೋದಾ? 15ಅನ್ನು 5 ಇಂಟು 3 ಅಂತ ಬರಿಬೋದಾ? ಹೌದಲ್ವಾ? 5 ಇಂಟು 3 ಬರೆದಾಗ 5 ಇಂಟು 3 ಇಂಟು ಈ 5 ಆಮೇಲೆ ಈ 5. ಓಕೆ, ನಾನು ಆವಾಗಲೇ ಹೇಳ್ದಂಗೆ ಯಾವುದೇ ಒಂದು ರೂಟಲ್ಲಿ ಎರಡು ಸೇಮ್ ಸಂಖ್ಯೆ ಒಳಗಿದ್ರೆ ಒಂದು ಸಂಖ್ಯೆಯನ್ನು ಹೊರಗೆ ತಗೋಬೋದು. ಓಕೆ, ಅಥವಾ 5 5 25, 25ರ ವರ್ಗಮೂಲ ಎಷ್ಟು? 5. ಓಕೆ, ಮತ್ತು ಇನ್ನೆರಡು 5ಗಳು ಇಲ್ಲಿದೆ. 5 5 25, ಹಾಗೆ 25ರ ವರ್ಗಮೂಲ ಎಷ್ಟು? 5. ಇದನ್ನೂ ಸಹ ಹೊರಗೆ ತೊಗೊತೀನಿ. ಓಕೆ, ನಮಗೆ ರೂಟ್ ಒಳಗೆ ಉಳಿದಿರೋ ಸಂಖ್ಯೆ ಯಾವುದಪ್ಪ ಅಂತಂದರೆ 3 ಮಾತ್ರ. ಇದನ್ನ ರೂಟಲ್ಲಿ ಮಾತ್ರ ಹಾಗೆ ಇಟ್ಬಿಡ್ತೀನಿ. ಸೊ 5 5 25√3 ವಿಸ್ತೀರ್ಣ ಆಗಿರೋದ್ರಿಂದ ನಾವೇನು ಇದನ್ನ ಹಚ್ಚಬೇಕು? ಯೂನಿಟ್ ಸೆಂಟಿಮೀಟರ್². ಹೌದಾ? ಹಾಗಿದ್ರೆ ನಮಗೆ ಇಲ್ಲಿ ಎಷ್ಟು ಬಂತು ಆನ್ಸರು? 25√3 cm² ಅಂತ ಬಂತು. ಓಕೆ, ಹಾಗಿದ್ರೆ ನಮ್ಮ ಮೊದಲೇ ನಾನು ಇಂಟ್ರಡಕ್ಷನ್ ಕ್ಲಾಸ್ನಲ್ಲಿ ಏನು ಮಾಡಿದ್ದೆ? ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಈ ತ್ರಿಭುಜದ ವಿಸ್ತೀರ್ಣ ಕಂಡಿಡಿದೆ. ಅವಾಗ ಎಷ್ಟು ಬಂತು? 25√3 ಅಂತ ಬಂದಿತ್ತು. ಮತ್ತು ಈ ಹೆರಾನ್ನ ಸೂತ್ರವನ್ನು ಉಪಯೋಗಿಸ್ಕೊಂಡು ವಿಸ್ತೀರ್ಣನ ಕಂಡಿದಾಗ ಎಷ್ಟು ಬಂತು ನನಗೆ? ಇಲ್ಲಿಯೂ ಸಹ ಎಷ್ಟು ಬಂದಿದೆ? 25√3 cm² ಅಂತ ಬಂದಿದೆ. ಹಾಗಿದ್ರೆ ಈ ಎರಡೂ ಉತ್ತರಗಳು ಸಹ ಸೇಮ್ ಬಂದ್ವಾ ತಾನೆ? ಹಾಗಾದರೆ ಮತ್ತೆ ನಾವಿಲ್ಲಿ ಏನು ನಿರೂಪಿಸಿದ್ದೀವಪ್ಪ ಅಂತಂದರೆ, ಹೆರಾನ್ಸ್ ಫಾರ್ಮುಲಾ ಒಂದು ಸರಿಯಾದ ಫಾರ್ಮುಲಾ ಹೌದಂತ ಏನು ಮಾಡಿದ್ವಿ? ನಿರೂಪಿಸಿದ್ವಿ. ಹೌದಾ? ಹಾಗಿದ್ರೆ ನಾನು ಮತ್ತೆ ಇಂಟ್ರೊಡಕ್ಷನ್ ಕ್ಲಾಸ್ನಲ್ಲಿ ಇನ್ನೊಂದು ಬಾಹುವನ್ನು ತೊಗೊಂಡಿದ್ದೆ. ಯಾವುದು? ಸಮದ್ವಿಬಾಹು ತ್ರಿಭುಜ ಅಂತ ತೊಗೊಂಡಿದ್ದೆ. ಹೌದಾ? ಈಗ ನಾವೇನು ಮಾಡೋಣ? ಆ ತ್ರಿಭುಜಕ್ಕೂ ಏನು ಮಾಡೋಣ? ಹೆರಾನ್ಸ್ ಫಾರ್ಮುಲಾವನ್ನು ಅಪ್ಲೈ ಮಾಡಿ ಏನು ಮಾಡೋಣ? ಉತ್ತರವನ್ನು ಕಂಡುಹಿಡೋಣ ಮತ್ತು ಆನ್ಸರ್ಗಳನ್ನ ಕಂಪೇರ್ ಮಾಡೋಣ. ಓಕೆ, ಇಲ್ಲಿ ನೋಡಿ, ಮೊದಲನೇ ಕ್ಲಾಸ್ನಲ್ಲಿ ನಾನು ತೊಗೊಂಡಿದ್ದೆ. ಯಾವುದೋ ಇಂಟ್ರೊಡಕ್ಷನ್ ಕ್ಲಾಸ್ನಲ್ಲಿ ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋದು ಅಂತ ಮಾಡಿದ್ದೆ.
ಅಲ್ಲಿ ನಾನು ಏನು ಮಾಡಿದ್ದೆ ಈ ಫಾರ್ಮ್ನ ಯೂಸ್ ಮಾಡಿದ್ದೆ, ಯಾವುದು ಹಾಫ್ ಇಂಟು ಪಾದ ಇಂಟು ಎತ್ತರ. ಓಕೆ, ಅಲ್ಲಿ ನಮಗೆ ಎತ್ತರ ಗೊತ್ತಿರಲಿಲ್ಲ. ಸೊ ಪೈಥಾಗೋರಸ್ನ ಪ್ರಮೇಯನ ಯೂಸ್ ಮಾಡಿಕೊಂಡು ಎತ್ತರ ಕಂಡು ಹಿಡ್ಕೊಂಡಿದ್ವಿ. ಯಾವುದು ಎಕ್ಸ್ ಪಿ ಇಸ್ ಇಕ್ವಲ್ ಟು 3 ಸೆಂಟಿಮೀಟರ್ ಅಂತ ಬಂದಿತ್ತು. ಹೌದಾ, ಎಕ್ಸ್ ಪಿ ಇಸ್ ಇಕ್ವಲ್ ಟು 3 ಸೆಂಟಿಮೀಟರ್ ಅಂತ ಬಂದಿತ್ತು. ಅಂದರೆ ಹೈಟ್ನ ವ್ಯಾಲ್ಯೂ ಕಂಡು ಹಿಡ್ಕೊಂಡು ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಯಾವುದು ಹಾಫ್ ಇಂಟು ಪಾದ 8 ಇತ್ತಾ, ಎತ್ತರವನ್ನು 3 ಇಲ್ಲಿ ಕಂಡು ಹಿಡ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದಾಗ ನಮಗೆ ಎಷ್ಟು ಬಂದಿತ್ತು, 12 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆನ್ಸರ್ ಬಂದಿತ್ತು. ಓಕೆ, ಈಗ ಇದೇ ತ್ರಿಭುಜದ ವಿಸ್ತೀರ್ಣವನ್ನು ನಾವೇನು ಮಾಡೋಣ, ಹಿರಾನ್ನ ಸೂತ್ರವನ್ನು ಉಪಯೋಗಿಸ್ಕೊಂಡು ಕಂಡುಹಿಡೋಣ. ಕಂಡು ಹಿಡಿದು ಆನ್ಸರ್ಗಳನ್ನ ಏನು ಮಾಡೋಣ, ಕಂಪೇರ್ ಮಾಡೋಣ. ಓಕೆ, ಇಲ್ಲಿ ನೋಡಿ, ಮೊದಲಿಗೆ ನಾನು ಏನು ಮಾಡ್ತೀನಿ, ತ್ರಿಭುಜದ ವಿಸ್ತೀರ್ಣ ಯಾವುದು ಹಿರಾನ್ನ ಪ್ರಕಾರ ಬರೆಬಿಡ್ತೀನಿ. ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಹೌದಾ, ಇಷ್ಟು ಬಂದಿತ್ತು ನಮಗೆ. ಮೊದಲಿಗೆ ನಾವೇನು ಮಾಡ್ಕೋಬೇಕು ಅಂದರೆ ಸೆಮಿ ಪೆರಿಮೀಟರ್ ಕಂಡು ಹಿಡ್ಕೋಬೇಕು. ಸೆಮಿ ಪೆರಿಮೀಟರ್ ಅಥವಾ ಅರ್ಧ ಸುತ್ತಳತೆ ಈಸ್ ಈಕ್ವಲ್ ಟು ಏನು ಫಾರ್ಮುಲಾ ಐತೆ ಹೇಳಿ, ಬಾಹುಗಳು, ಮೂರು ಬಾಹುಗಳ ಮೊತ್ತ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ಹೌದಾ, ಎ ಪ್ಲಸ್ ಬಿ ಪ್ಲಸ್ ಸಿ ಅಂತಂದರೆ ಇಲ್ಲಿ ಎ ಬಿ ಸಿ ಏನು ಮೂರು ಬಾಹುಗಳು, ತ್ರಿಭುಜದ ಬಾಹುಗಳು. ಸೊ ನಾನು ಇಲ್ಲಿ ಏನು ಮಾಡ್ತೀನಿಪ್ಪ ಅಂತಂದರೆ ಎ ಬಾಹುವನ್ನು ಏನು ಮಾಡ್ತೀನಿ, ಎಕ್ಸ್ ವೈ ಅಂತ ತೊಗೊಳ್ತೀನಿ. ಓಕೆ, ಬಿ ಬಾಹುವನ್ನು ಸಹ ಇದು ಎಕ್ಸ್ ಝೆಡ್ ಬಾಹುವನ್ನು ಬಿ ಬಾಹು ಅಂತ ತೊಗೊಳ್ತೀನಿ. ಹಾಗೆ ವೈ ಝೆಡ್ ಬಾಹುವನ್ನು ಸಿ ಅಂತ ತಿಳ್ಕೊತೇನೆ. ಓಕೆ, ಈಗ ನಾವೇನು ಮಾಡೋಣ, ಇಲ್ಲಿ ಅರ್ಧ ಸುತ್ತಳತೆಯನ್ನು ಕಂಡುಹಿಡ್ಕೊಳ್ಳೋಣ. ಯಾವುದು ಮೂರು ಬಾಹುಗಳ ಸಹಾಯದಿಂದ ಅರ್ಧ ಸುತ್ತಳತೆಯನ್ನು ಕಂಡುಹಿಡ್ಕೊಳ್ಳೋಣ. ಸಬ್ಸ್ಟಿಟ್ಯೂಟ್ ಮಾಡ್ತೇವೆ ನೋಡಿ. ಎನ ನಾನು 5 ಸೆಂಟಿಮೀಟರ್ ಅಂತ ತೊಗೊಂಡಿದ್ದೀನಿ, ಪ್ಲಸ್ ಬಿ ನ ಸಹ 5 ಸೆಂಟಿಮೀಟರ್, ಪ್ಲಸ್ ಸಿ ಏನದು 8 ಸೆಂಟಿಮೀಟರ್, ಡಿವೈಡೆಡ್ ಬೈ 2. ಎಷ್ಟು ಬರುತ್ತೆ, 5 ಪ್ಲಸ್ 5 10 ಪ್ಲಸ್ 8 18 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 9 ಸೆಂಟಿಮೀಟರ್. ಇನ್ನು ಬಂತು ನಮಗೆ 9 ಸೆಂಟಿಮೀಟರ್ ಅಂತ ಅರ್ಧ ಸುತ್ತಳತೆ ವ್ಯಾಲ್ಯೂ ಬಂತು. ಓಕೆ, ಹಾಗಿದೆ ನಮಗೆ ಇಲ್ಲಿ ಎಸ್ನ ವ್ಯಾಲ್ಯೂ ಸಹ ಗೊತ್ತಾಗಿದೆ, ಎಷ್ಟು 9 ಸೆಂಟಿಮೀಟರ್ ಅಂತ. ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ನ ವ್ಯಾಲ್ಯೂ ಸಹ ನಮಗೆ ಗೊತ್ತಿದೆ. ಓಕೆ, ಈಗ ನಾವೇನು ಮಾಡೋಣ ಅಂತಂದರೆ ಈ ಫಾರ್ಮುಲಾದಲ್ಲಿ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ತ್ರಿಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಎಸ್ ಅಂದ್ರೇನು, ಇಲ್ಲಿ 9 ಅಂತ ಗೊತ್ತಿದೆ, ಇಂಟು ಮತ್ತೆ ಎಸ್ ಮೈನಸ್ ಎಸ್ ಅಂದರೆ 9 ಮೈನಸ್ ಎ ಅಂತಂದರೆ ಇಲ್ಲಿ ಬಾಹು, ಎಕ್ಸ್ ವೈ ಬಾಹುವನ್ನು 5 ಸೆಂಟಿಮೀಟರ್ ಅಂತ ಎ ಅಂತ ತೊಗೊಂಡಿದ್ದೀನಿ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇಂಟು ಮತ್ತು ಅಗೇನ್ ಎಸ್ ಅಂದರೆ 9 ಮೀಟರ್ ಮೈನಸ್ ಬಿ ಎಷ್ಟು ತೊಗೊಂಡಿದ್ದೀವಿ, ಅದು ಸಹ 5 ಸೆಂಟಿಮೀಟರ್ ಇದೆ. ಓಕೆ, ಇಂಟು ಅಗೇನ್ ಎಸ್ 9 ಮೀಟರ್, ಸಿ ಎಷ್ಟಿದೆ 8 ಸೆಂಟಿಮೀಟರ್ ಇದೆ. ಓಕೆ, ಇದನ್ನು ಸಾಲ್ವ್ ಮಾಡೋಣ. ಅಂಡರ್ ರೂಟ್ 9 ಇಂಟು 9 ಮೈನಸ್ 5 4, ಅಗೇನ್ 9 5 ಕಳೆದ್ರೆ 4, 9 8 ಕಳೆದ್ರೆ 1. ಹೌದಾ, ಈಗ ನೋಡೋಣ. ಸ್ಕ್ವೇರ್ ರೂಟ್ ಆಫ್ 9 ಅಂದರೆ 9ರ ವರ್ಗಮೂಲ ಎಷ್ಟಪ್ಪ, 3, ಯಾಕಂದರೆ 3 ಮೂಲ 9. ಹೌದಲ್ಲ, ಅದೇ ರೀತಿ 4ರ ವರ್ಗಮೂಲ ಎಷ್ಟು, 2, ಮತ್ತೊಂದು 4ರ ವರ್ಗಮೂಲ 2, 1ರ ವರ್ಗಮೂಲ 1. ಸೊ ಎಷ್ಟು ಬಂತು ನಮಗೆ, 3 2 6, 6 2 12, 12 1 12 ಸೆಂಟಿಮೀಟರ್ ಸ್ಕ್ವೇರ್. ಯಾಕಂದರೆ ಇಲ್ಲಿ ನಾವು ವಿಸ್ತೀರ್ಣವನ್ನು ಕಂಡು ಹಿಡಿದಿದ್ದೀವಿ. ಹೌದಾ, ಹಾಗಿದ್ರೆ ನಮಗೆ ಈ ಹಿರಾನ್ನ ಸೂತ್ರವನ್ನು ಉಪಯೋಗಿಸ್ಕೊಂಡು ನಮಗೆ ಬಂದಿರುವಂಥ ವಿಸ್ತೀರ್ಣ ಎಷ್ಟಪ್ಪ, 12 ಸೆಂಟಿಮೀಟರ್ ಸ್ಕ್ವೇರ್. ಹೌದಾ, ಅದೇ ರೀತಿ ಈ ತ್ರಿಭುಜದ ವಿಸ್ತೀರ್ಣ ಅಂದರೆ ಹಾಫ್ ಇಂಟು ಪಾದ ಇಂಟು ಎತ್ತರ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ನಮಗೆ ಬಂದಿರುವಂಥ ಉತ್ತರ ಎಷ್ಟು, ಇದು ಸಹ 12 ಸೆಂಟಿಮೀಟರ್ ಸ್ಕ್ವೇರ್. ಹೌದಾ, ಹಾಗಿದ್ರೆ ಈ ಉತ್ತರ ಹಾಗೂ ಈ ಉತ್ತರ ಎರಡು ಸೇಮ್ ಇದಾವ, ಹೌದಾನೆ. ಹಾಗಾದರೆ ನಾವು ಇಲ್ಲಿ ಸಹ ಏನು ಕಂಡುಹಿಡಿದಿದ್ದಪ್ಪ ಅಂತಂದರೆ ವೆರಿಫೈ ಮಾಡಿದ್ವಿ ನಾವು, ಅಂದರೆ ಹಿರಾನ್ನ ಸೂತ್ರ ಕರೆಕ್ಟ್ ಇದೆ. ಈ ಹಿರಾನ್ನ ಸೂತ್ರ ಯೂಸ್ ಮಾಡಿಕೊಂಡು ಕಂಡುಹಿಡಿದಾಗ ಸಹ ನಮಗೆ 12 ಬಂತು. ಹಾಗೆ ಈ ಸೂತ್ರವನ್ನು ಕಂಡುಹಿಡಿದಾಗ ಸಹ 12 ಬಂತಂದರೆ ಹಿರಾನ್ನ ಸೂತ್ರ ಇಲ್ಲಿ ಒಂದು ಸರಿಯಾದ ಸೂತ್ರವಾಗಿದೆ, ಅಥವಾ ಹಿರಾನ್ನ ಸೂತ್ರವನ್ನು ನಾವಿಲ್ಲಿ ಏನು ಮಾಡಿದ್ವಿ, ವೆರಿಫೈ ಮಾಡಿದ್ವಿ. ಓಕೆ, ಹಾಗಿದ್ರೆ ಇದರಿಂದ ನಮಗೆ ಏನು ಗೊತ್ತಾಗ್ತದೆಪ್ಪ ಅಂತಂದರೆ ನಾವು ಹಿರಾನ್ನ ಸೂತ್ರವನ್ನು ಯಾವುದೇ ಒಂದು ತ್ರಿಭುಜಕ್ಕೆ ನಾವು ಅಪ್ಲೈ ಮಾಡ್ಬೋದು. ಓಕೆ,
ಯಾವುದೇ ಒಂದು ತ್ರಿಭುಜ ಅಂತಂದರೆ ಇದು ಸಮಬಾಹು ತ್ರಿಭುಜ ಆಗಿರ್ಬೋದು, ದ್ವಿಬಾಹು ತ್ರಿಭುಜ ಆಗಿರ್ಬೋದು, ಲಂಬಕೋಣ ತ್ರಿಭುಜ ಆಗಿರ್ಬೋದು. ಓಕೆ, ಆದರೆ ಕಂಡೀಷನ್ ಏನಪ್ಪ ಅಂತಂದರೆ ಹಿರಾನ್ ಫಾರ್ಮುಲಾನ ಅಪ್ಲೈ ಮಾಡೋಕ್ಕೆ ಕಂಡೀಷನ್ ಏನಪ್ಪ ಅಂತಂದರೆ ನಮಗೆ ಈ ಮೂರು ಬಾಹುಗಳ ಅಂದರೆ ಎಕ್ಸ್ ವೈ ಝಡ್, ಈ ಎಕ್ಸ್ ವೈ ಹಾಗೂ ವೈ ಝಡ್ ಹಾಗೂ ಎಕ್ಸ್ ಝಡ್ ಅಂದರೆ ಈ ತ್ರಿಭುಜದ ಮೂರು ಬಾಹುಗಳ ನಮಗೆ ಆನ್ಸರ್ ಗೊತ್ತಿದ್ರೆ ಅಥವಾ ಮೂರು ಬಾಹುಗಳ ಉದ್ದದ ವ್ಯಾಲ್ಯೂ ಗೊತ್ತಿದ್ರೆ ನಮಗೆ ನಾವೇನು ಕಂಡುಹಿಡಿಬೋದಪ್ಪ ಅಂತಂದರೆ ಈಸಿಯಾಗಿ ವಿಸ್ತೀರ್ಣವನ್ನು ಕಂಡುಹಿಡಿಬೋದು. ಹೌದಲ್ವಾ? ಯಾಕಂದರೆ ಈ ಮೂರು ಬಾಹುಗಳನ್ನ ಯೂಸ್ ಮಾಡಿಕೊಂಡು ಅರ್ಧ ಸುತ್ತಳತೆ ಕಂಡುಹಿಡ್ಕೋಬೋದು. ಅರ್ಧ ಸುತ್ತಳತೆ ಸಿಕ್ಬಿಟ್ರೆ ನಾವು ಅರ್ಧ ಸುತ್ತಳತೆ ವ್ಯಾಲ್ಯೂ ಹಾಗೂ ಮೂರು ಬಾಹುಗಳ ವ್ಯಾಲ್ಯೂಗಳನ್ನ ಯೂಸ್ ಮಾಡಿಕೊಂಡು ತ್ರಿಭುಜದ ವಿಸ್ತೀರ್ಣವನ್ನು ಬಹಳ ಸರಳವಾಗಿ ಕಂಡುಹಿಡ್ಕೋಬೋದು. ಹೌದಾ? ಹಾಗಿದ್ರೆ ಇಲ್ಲಿವರೆಗೂ ನಿಮಗೆ ಈ ಹಿರಾನ್ ಫಾರ್ಮುಲಾದ ಸೂತ್ರ ಯಾವುದು, ಅದರಲ್ಲಿ ಬರುವಂಥ ಎಸ್ ಅಂದ್ರೇನು, ಎ ಅಂದ್ರೇನು, ಬಿ ಅಂದ್ರೇನು, ಸಿ ಅಂದ್ರೇನು ಅಂತ ಗೊತ್ತಾಗಿದೆ ಅನ್ಕೊತೀನಿ. ಹಾಗೆ ನಾವು ಇಲ್ಲಿ ಈ ಕ್ಲಾಸ್ನಲ್ಲಿ ಏನು ಮಾಡಿದ್ವಿ, ನಾವು ಹಿರಾನ್ ಫಾರ್ಮುಲಾ ಸರಿಯಾಗಿ ಇದೆ ಇಲ್ವೋ, ಅಂದರೆ ಹಿರಾನ್ ಫಾರ್ಮುಲಾ ಉಪಯೋಗಿಸ್ಕೊಂಡು ನಾವು ವಿಸ್ತೀರ್ಣ ಕಂಡುಹಿಡಿದ್ರೆ ಅದು ಸಮವಾಗಿ ಉತ್ತರ ಬರ್ತದೆ ಇಲ್ವೋ, ಅಂದರೆ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕಂಡುಹಿಡಿದಾಗೂ ಸಹ ಸೇಮ್ ಉತ್ತರ ಬರಬೇಕು, ಹಿರಾನ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ವಿಸ್ತೀರ್ಣವನ್ನು ಕಂಡುಹಿಡಿದಾಗ ಸಹ ಸೇಮ್ ಫಾರ್ಮುಲಾ ಬರ್ತದಿಲ್ವ ಅಂತ ನೋಡಿದ್ವಿ. ಓಕೆ, ಹಾಗಿದೆ ನಾವು ಮುಂದಿನ ಕ್ಲಾಸ್ನಲ್ಲಿ ಏನು ಮಾಡೋಣಪ್ಪ ಅಂತಂದರೆ ಈ ಹಿರಾನ್ ಫಾರ್ಮುಲಾದ ಕೆಲವೊಂದಿಷ್ಟು ಎಕ್ಸಸೈಸ್ ಕ್ವಶನ್ಗಳನ್ನ ಸಾಲ್ವ್ ಮಾಡೋಣ. ಅದೇ ರೀತಿ ಹಿರಾನ್ಸ್ ಫಾರ್ಮುಲಾದ ಅಪ್ಲಿಕೇಶನ್ ಏನೇನಿದೆ ಅಂತ ಸಹ ನೋಡೋಣ. ಓಕೆ, ಹಾಗಿದ್ರೆ ಈ ಒಂದು ಎರಡನೇ ಕ್ಲಾಸ್ನಲ್ಲಿ ಪಾರ್ಟ್ 2 ಕ್ಲಾಸ್ನಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಬರೆಯಿರಿ ಅಥವಾ ಕೇಳಿ, ನಾನು ನಿಮ್ಮ ಎಲ್ಲ ಕ್ವಶನ್ಗಳು ಸಹ ಆನ್ಸರ್ ಮಾಡ್ತೀನಿ. ಹಾಗಿದ್ರೆ ನಾವು ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.